ಸಹೋದರಿ, ಎಂಥ ಮೋಸದ ಕೆಲಸವನ್ನ ಮಾಡಿದೆಯಲ್ಲ. ನಾನೇನು ಮಾಡಿದೆನು ಸಹೋದರಿ? ಮಾಡುವ ಅನ್ಯಾಯದ ಕೆಲಸವನ್ನ ಮಾಡಿ ನಾನೇನು ಮಾಡಿದನೆಂದು ಕೇಳುವೆಯಾ? ನಾನೇನು ಮಾಡಿದೆನು ಸಹೋದರಿ? ಅಣ್ಣಯ್ಯ, ಅಮ್ಮ ಸಹೋದರಿ, ಹೇಳುವೆರ ಕೇಳು. ಅದೇನು ಚೆನ್ನಾಗಿ ಹೇಳು. ಶಾಲೆ ಹೇಳೋ ಅಮ್ಮ ತಂಗಿ, ಎಂಥ ಮೋಸದ ಕೆಲಸವನ್ನು ಮಾಡಿದೆಯಲ್ಲ. ನಾನೇನು ಮಾಡಿರು ತಂಗಿ? ಅಣ್ಣಯ್ಯ, ಅಮ್ಮ ಸಹೋದರಿ, ಕುಂಬಾರ ಇಟ್ಟ ಮಣ್ಣಿನ ಹಾವಿಗೆಯಲ್ಲಿ ಚಿನ್ನದ ತಂಬಿಗೆ ಸಿಕ್ಕಿತ್ತೆ. ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆ ಗುಣ ದೊರಕಿತ್ತೆ. ಆ ರೀತಿ ಮಾತನಾಡಬಾರದು ತಂಗಿ. ಸೋದರ ಅಳಿಯರೆಂಬ ವೆಚ್ಚವಿಲ್ಲದೆ ಅನ್ಯಾಯವಾಗಿ ನನ್ನ ಮಗಳನ್ನು ಕೊಲ್ಲಿಸಿದೆಯಲ್ಲ ಅಣ್ಣಯ್ಯ, ಮಾಡಬಾರ್ದಾಗಿತ್ತು ಎಂಥ ಅನ್ಯಾಯ. ದುರ್ಗಾ ಅಮ್ಮಣ್ಣ ಇವರು ಮ್ಯಾನೇಜರ್ ಬಿಂಗಿ ಬಸಪ್ಪಣ್ಣವರಿಗೆ 501 ರೂಪಾಯಿ ಮಾಡಿರ್ತಾರೆ. ಅವರು ಬಂದು ಸ್ವೀಕರಿಸಬೇಕಾಗಿನಂತೆ. ಎಲ್ಲ ಸಾರಥಿ ದೇವ, ಇದೇನಪ್ಪ ಕೀರ್ತಿ? ಅದೇನು ದೇವ? ಇದುವರೆಗೂ ಭೀಮನ ಕೂಡ ವಾದಿಸಿದ್ದೇ ಸಾಕಾಯ್ತು. ನಾನು ಇಲ್ಲಿಗೆ ಬರಬಾರದಾಗಿತ್ತು, ಬಂದಿದ್ದೇ ಬುದ್ಧಿ ಹೋಯ್ತು. ಯಪ್ಪ, ಮೊನ್ನೆ ಹೇಳಿದಪ್ಪ 3 ದಿನ ಮಳೆ ಐತಂತ ನೀವು ಕೇಳಲ್ಲ ಮರ. ಎಡತಕ್ಕ ನಾಡಂಗಾತ್ ನಮ್ದು. ಅಮ್ಮ ಸಹೋದರಿಯಾದ ಸುಮಾತ್ರ, ಅಣ್ಣನಾದ ಶ್ರೀಹರಿ, ಪ್ರಬುದ್ಧನಾದ ನಿನ್ನ ಮಗನ ಯುದ್ಧ ಮಾಡುವಲ್ಲಿಗೆ ನಾನೇನಾದರೂ ಹೋಗಿದ್ದೇನೆ? ಇಲ್ಲವೇ ನಿನ್ನ ಮಗನ ಮುಖವನ್ನಾದರೂ ನಾನೇನಾದರೂ ಕಂಡಿದ್ದೇನೆ? ಇಲ್ಲವೇ ನಿನ್ನ ಮಗನ ನಾನೇನಾದರೂ ಕೊಲ್ಲಿಸಿದ್ದೇನೆ? ಇಲ್ಲದ ನಿಷ್ಠೂರದ ಬಾರದವರೆಯನ್ನು ಒರೆಸುವುದು ತರವಲ್ಲ ತಂಗಿ, ವರ ಮಂಗಳಾಂಗಿ. ಅಣ್ಣಯ್ಯ, ಅಮ್ಮ ಸಹೋದರಿ, ಏನು ಗೊತ್ತಿಲ್ಲವೆಂದು ಹೇಳಿದೆಯಾ? ಹೌದು ತಂಗಿ. ಕಪಟ ನಾಟಕ ಸೂತ್ರಧಾರಿ ನೀನು. ಆ ರೀತಿ ಮಾತನಾಡಬಾರ ತಂಗಿ. 3 ಲೋಕದಲ್ಲಿ ನಿನ್ನ ಲೀಲ ಜಾಲಗಳು ಎಲ್ಲರಿಗೂ ತಿಳಿದಿರುವುದು. ಅಣ್ಣಯ್ಯ, ಅಮ್ಮ ಸಹೋದರಿ, ಹೇಳುವೆನು ಕೇಳು. ಶ್ರೀಹರಿ ನಿನ್ನ ಹಠ ತೀರಿತೇನೋ ಮರೆ ಮಾಡಿದೆಯ ದುರದಳು ಮಗನ ಹಠಗೊಳಿಸಿದೆಯ ಎನ್ನಯ ಸೋದರ. ಮನದೊಳ
ಸುಭದ್ರ, ಕೂಡನ ಕೈಯಲ್ಲಿ ಕೋಲು ಮುರಿದಂತೆ ಮಾಡದೆ ನಡ ನದಿಯಲ್ಲಿ ಅರಗೋಲಿಗೆ ಕಿಂಡಿಯನ್ನು ಕೊರದಂತೆ ಮಾಡಿದೆ. ಅಣ್ಣಯ್ಯ, ಅಮ್ಮ ತಂಗಿ, ನಿನ್ನ ಅಂತಃಕರಣ ದೃಷ್ಟಿ ನನ್ನ ಮಗನ ಮೇಲೆ ಇದ್ದಿದ್ದೆ ನಿಜವಾದರೆ ನನ್ನ ಮಗನ ಪ್ರಾಣಕ್ಕೇನೋ ನಷ್ಟವಿರುತ್ತಿತ್ತು. ಜಗದ್ರಕ್ಷಕನೆಂಬ ಬಿರುದು ನಿನಗಿರುವುದಲ್ಲ. ನನ್ನ ಮಗನನ್ನು ಏತಕ್ಕೆ ನೀನು ಕಾಪಾಡಲಿಲ್ಲ? ಅನ್ಯಾಯವಾಗಿ ನನ್ನ ಮಗನನ್ನು ಕೊಲ್ಲಿಸಿದೆಯಲ್ಲ ಅಣ್ಣಯ್ಯ, ಮಾಡಬಾರ್ದಾಗಿದ್ದೋ ಇಂಥ ಅನ್ಯಾಯ. ಅಮ್ಮ ಸುಭದ್ರ, ಹೇಳು. ಧನುಂಜಯನ ಕಾಂತೆ ಬಿಡೋ ಮನದ ಚಿಂತೆ, ಧನುಂಜಯನ ಕಾಂತೆ ಬಿಡೋ ಮನದ ಚಿಂತೆ. 3 ದಿನದ ಸಂತೆ, 3 ದಿನದ ಸಂತೆ, ಕನಸಲ್ಲಿ ಕಂಡು ಬಂದಂತೆ ಧನುಂಜಯನ ಕಾಂತೆ ಬಿಡೋ ಮನದ ಚಿಂತೆ. ಅಮ್ಮ ಸಹೋದರಿ, ನಿನ್ನ ಮಗನು ಮಡಿದಾನೆಂದು ಗನ್ನನಿಂದ ಕೈಯುವೆಯೇನೋ, ನಿನ್ನ ಮಗನು ಮಡಿದಾನೆಂದು ಗನ್ನನಿಂದ ಕೈಯುವೆಯೇನೋ, ನಿನ್ನ ಮಗನ ಬೆಂಬಲ ಹೋಗಿ ಅಥವಾ ನಾನು ಕೈ ನೀಡಲೇನೋ, ನಿನ್ನ ಪತಿಗೆ ಸಾರಥಿಯಾಗಿ, ನಿನ್ನ ಪತಿಗೆ ಸಾರಥಿಯಾಗಿ ಬಿಟ್ಟಿದುವೆ ನಾನು ನಿಮಗಾಗಿ. ಧನುಂಜಯನ ಕಾಂತೆ ಬಿಡೋ ಮನದ ಚಿಂತೆ, ಧನುಂಜಯನ ಕಾಂತೆ ಬಿಡೋ ಮನದ ಚಿಂತೆ. ಅಮ್ಮ ಸಹೋದರಿ, ಅಣ್ಣ ಶ್ರೀಹರಿ, ನಿನ್ನ ಪತಿಯಾದ ಪಾರ್ಥನ ಕೂಡ ರಥವಂ ನಡೆಸಿ ಕಂಡು ಹೋದಿದ್ದು ಕಣ್ಣೀಲಿ ನೋಡಿ ನೋಡಿ ಎನ್ನೋ ಇಲ್ಲದ ದೋಷ ರೂಪಣೆಯನ್ನು ಕಲ್ಪಿಸಿ ವೃತ ಎನ್ನ ಮ್ಯಾತಕ್ಕೆ ಕೇಳುವಿ. ಮಾಯ ಕಾರಣ ನೀನು. ಅಮ್ಮ ಸಹೋದರಿ, ಅಣ್ಣಯ್ಯ, ಕಾಲ ಕಲ್ಪತಕ್ಕೆ ಸರಿಯಾಗಿ ಅಳಿದು ಹೋದ ಅಭಿಮಾನ್ಯಗೋಸ್ಕರ ಯಾತಕ್ಕೆ ದುಃಖಿಸಿವಿ. ಅಮ್ಮ ತಂಗಿ, ಶ್ರೀಹರಿ, ಇನ್ನು ಸುತನೈದನೆಂಬ ಶೋಕವನ್ನು ಬಿಡು. ಪತಿಯೊಡನೆ ಜೊತೆಗೂಡಿ ಸುಗಮಂ ಪಡು ಸುಭದ್ರಾದೇವಿ ಎನ್ನಂ ಬಿಡಿನುಡಿಗಳಿಂದ ಯಾತಕ್ಕಾಡಿವಿ. ಅಮ್ಮ ತಂಗಿ, ಮತ್ತು ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳು. ಪಾಂಡವರ ಸಲಹಿದ ಸ್ನೇಹರೇ. ಅಣ್ಣಯ್ಯ, ಪಾಂಡವರ ಸಲಹಿದ ಸ್ನೇಹರೇ, ಎಲ್ಲಯ ಮಗನೋಳು ಮುನಿದಯ ಮೋರಹಾರೇ. ಮಗನು ಅಳಿದು ಹೋಗಲು ಪತಿಯ ಜೊತೆ ಸುಖವಾಗಿ ಬಾಳೆಂದು ಹೇಳಿದ ಅಲ್ಲಯ್ಯ. ಅಮ್ಮ ತಂಗಿ, ಈ ನಿನ್ನ ಬಾಯದ ಮಾತುಗಳನ್ನು ಸರ್ವತಾ ನಾನು ಒಪ್ಪಲಾರನು. ಶ್ರೀಹರಿ, ಅಮ್ಮ ಸಹೋದರಿ, ಪಾಂಡವರನ್ನು ಕಾಪಾಡುವುದಕ್ಕಾಗಿ
ಈ ಹೆಂಡರ ಮಕ್ಕಳನ್ನು ಬಿಟ್ಟು ಹಗಲಿರುಳು ಅವರಿಗೆ ರಥವನ್ನು ಓಡಾಡಿಸಿ ಅವರಿಗೆ ಸಾರಥಿಯಾಗಿ ನಿಂತುಕೊಂಡೆ. ಹೌದು ಸುಭದ್ರ. ಅಣ್ಣಯ್ಯ, ಅಮ್ಮ ತಂಗಿ, ನನ್ನ ಮಗನನ್ನು ಏತಕ್ಕೆ ನೀನು ಕಾಪಾಡಲಿಲ್ಲ? ಅಣ್ಣಯ್ಯ, ಅಮ್ಮ ತಂಗಿ, ನನ್ನ ಮಗನ ಮುಖವನ್ನು ನೋಡದಿದ್ದರೆ ಹೋಗಲಿ, ನಿನ್ನ ಮಗಳಾದ ಕನಕಾಂಗಿಯ ಮುಖವನ್ನಾದರೂ ನೋಡಿ ನನ್ನ ಮಗನನ್ನು ಕಾಪಾಡಬೇಕಾಗಿತ್ತು ಅಣ್ಣ. ಅಯ್ಯೋ, ಮಗಳಿಗೆ ತಂದು ಒಡ್ಡಿದೆಯಲ್ಲೋ ವೈಭವದ ಲಕ್ಷಣ. ಅಮ್ಮ ತಂಗಿ ಅಣ್ಣ ಶ್ರೀಹರಿ, ಪೂರ್ವಾರ್ಜಿತ ಕರ್ಮ ಅನುಭವಿಸದೆ ಇರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಪಡೆದ ಮಗನಾದರೇನು, ತಾನು ಪಡೆದದ್ದು ತಾನು ಭೋಗರೂಪಿಯಾಗಿ ತೀರಿಸಬೇಕಲ್ಲದೆ ಒಲ್ಲೆನೆಂದರೆ ಬಿಡಬಲ್ಲದೆ. ಅಮ್ಮ ತಂಗಿ, ಅಣ್ಣಯ್ಯ, ಇನ್ನು ಮಗನೇದನೆಂಬ ದುಃಖವನ್ನು ಬಿಡು. ಅರಿಯದವರ ಮೇಲೆ ಅಪನಿಂದೆಯನ್ನು ಹೊರಿಸುವುದು ತರವಲ್ಲ ತಂಗಿ, ವರಮಂಗಳಾಂಗಿ. ಹಾಗೆಲ್ಲ ಮಾತನಾಡಬಾರದು ಮಕ್ಕಳಿರ. ತಂದೆ, ಅಮ್ಮ ಮಕ್ಕಳಿರ, ಹೇಳುವಿನ ಕೇಳಪ್ಪಯ್ಯ. ಅದೇನು ಚೆನ್ನಾಗಿ ಹೇಳಿ. ಚೇತೆ ಜನ ಪಾಲನೆ ಸೋದರರಾಗನೆ, ಚೇತೆ ಜನ ಪಾಲನೆ ಸೋದರರಾಗನೆ, ಚೇತೆ ಜನ ಪಾಲನೆ. ಅಮ್ಮ ಮಗಳೇ, ಚೆನ್ನಾಗಿ ಹೇಳು. ಕಾಲವಾದ ಲೋಕಾಂತ ಅಮ್ಮ ಮಗಳೇ, ಚೆನ್ನಾಗಿ ಹೇಳು. ಕಾಲವಾದ ಲೋಕಾಂತ ಸಕನಾದ ಅಪ್ಪಯ್ಯ. ಅಮ್ಮ ಮಗಳೇ, ಸ್ತ್ರೀಯರಿಗೆ ಒಪ್ಪಿದ ಮಾಂಗಲ್ಯವೇ ತಪ್ಪಿ ಹೋದ ಬಳಿಕ ಒಪ್ಪಿನ ಪರ್ಯಂತ ಬಾಳಿ ಬದುಕಿದರು ಗಂಡ ಫಲವಿದೆ ತಂದೆ. ಹಾಗೆಲ್ಲ ಮಾತನಾಡಬಾರದು ಮಗಳೇ. ತಂದೆ, ಅಮ್ಮ ಮಗಳೇ, ಕಾಂತನನ್ನು ಕಳೆದುಕೊಂಡು ಎರಡನೇ ಮುಖವನ್ನೆತ್ತುಕೊಂಡು ನಾನು ಸರ್ವತಾ ಜೀವಿಸಲಾರೆನು. ಎನ್ನ ಸಾವಿಗೆ ನಿಯಮವನ್ನು ಕೊಡು ಲಕ್ಷ್ಮೀ ರಮಣ, ಮಗಲಿ ನಾನಿರಲಾರೆನು ಒಂದು ಕ್ಷಣ. ಸ್ನೇಹಿತರೆ, ಅಮ್ಮ ಮಗಳೇ, ಸರಿ ಕ್ಷಣದವರೆಗೆ ಎನ್ನ ರೆಂಡ ಮುಖವನ್ನು ಹೇಗೆ ತೋರಿಸಬೇಕು? ಮುತ್ತೈದವರು ಕುಂಕುಮ ಬೊಟ್ಟು ಇಟ್ಟದರೆ ಕಾಂತನನ್ನು ಮರೆತು ಬಾಳುವುದಕ್ಕಿಂತ ಕೆರೆ ಬಾಣಾಳು ಬಿದ್ದು ಸಾಯುವುದೇ ಮೇಲು. ಲಕ್ಷ್ಮೀ ರಮಣ, ಕಳೆದುಕೊಳ್ಳುವೆ ನನ್ನ ಪ್ರಾಣವನ್ನು. ಅಮ್ಮ ಮಕ್ಕಳಿರ, ತಂದೆ, ಹೇಳುವನು ಕೇಳಿ. ಹೇಳಿರಿ ಹೇಳಪ್ಪಯ್ಯ. ಮಕ್ಕಳಿರ, ಎನ್ನೋಳಿಗಿಂತ ಬೇಸರ ಪತಿಯಲಿದಾನೆಂದು ವ್ಯಥೆಯ ಪಡುವರು. ಅಮ್ಮ ಮಕ್ಕಳಿರ, ತಂದೆ, ಪತಿಯಲಿದಾನೆಂದು ವ್ಯಥೆಯ ಪಡುವುದು ಮತಿವಂತರಿಗಿದು ಸಮ್ಮತವಾಗದು. ಮತಿವಂತರಿಗಿದು ಸಮ್ಮತವಾಗದು. ಮಕ್ಕಳಿರ, ಎನ್ನೋಳಿಗಿಂತ ಬೇಸರ ಮಕ್ಕಳಿರ, ಎನ್ನೋಳಿಗಿಂತ ಬೇಸರ ಪತಿಯಲಿದಾನೆಂದು ವ್ಯಥೆಯ ಪಡುವುದು. ಪತಿಯಲಿದಾನೆಂದು ವ್ಯಥೆಯ ಪಡುವುದು ಮತಿವಂತರಿಗಿದು
ಸಮ್ಮತವಾದ ಮಕ್ಕಳಿರ ಎನ್ನೋಳಿಗಿಂತ ಬೇಸರ. ಅಮ್ಮ ಮಕ್ಕಳಿರ ಜನನ ಮರಣ ಮರಣ ಜನನ ಸೃಷ್ಟಿಯ ನೇಮಕ್ಕೆ ಹುಟ್ಟಿಹವು. ಅಮ್ಮ ಮಕ್ಕಳಿರ ಜನನ ಮರಣ ಮರಣ ಜನನ ಸೃಷ್ಟಿಯ ನೇಮಕ್ಕೆ ಹುಟ್ಟಿಹವು. ಇದ ಕಂದಿ ನೀವು ಇದ ಕಂದಿ ನೀವು ಸಾವಿಗೆ ನೇಮವ. ಇದ ಕಂದಿ ನೀವು ಸಾವಿಗೆ ನೇಮವ. ಕೇಳುತ್ತಿರುವುದು ಯಾವ ಧರ್ಮವ? ಕೇಳುತ್ತಿರುವುದು ಯಾವ ಧರ್ಮವ? ಮಕ್ಕಳಿರ ಎನ್ನೋಳೆಗಿಂತ ಬೇಸರ. ಮಕ್ಕಳಿರ ಎನ್ನೋಳೆಗಿಂತ ಬೇಸರ. ಅಮ್ಮ ಮಕ್ಕಳಿರ ತಂದೆ, ನಿಮಗೇನು ಹುಚ್ಚಿಡಿದ್ದೆ ಹೇಗೆ? ಕೆರೆಬಾವಿಗೆ ಬಿದ್ದು ಯಾತಕ್ಕೆ ಮೃತರಾಗಿ ಹೋಗುವಿರಿ? ನಿಮಗೆ ಇಲ್ಲಿ ಇರುವುದಕ್ಕೆ ಇಷ್ಟವಿಲ್ಲದಿದ್ದರೆ ಶ್ರೇಷ್ಠವಾದ ನಮ್ಮ ದ್ವಾರಕಿಗೆ ಹೋಗೋಣ ಬನ್ನಿರಿ. ಅಮ್ಮ ಮಕ್ಕಳಿರ ಇನ್ನು ನಿಮ್ಮ ಪತಿಯಾದ ಅಭಿಮನ್ಯುವಿನ ಅಂಬಲವನ್ನು ಮರೆತು ಬಿಡಿರಿ. ಧೈರ್ಯವನ್ನು ಮಾಡಿದ್ರೆ ಈ ಉತ್ತರ ಕಾಂಗೇರಮ್ಮ ಮಕ್ಕಳಿರ. ತಂದೆ, ಅಮ್ಮ ಮಗಳೇ ಹೇಳುವನ ಕೇಳಪ್ಪಯ್ಯ. ಅದೇನು ಚೆನ್ನಾಗಿ ಹೇಳು. ರಂಡೆಯ ತಾಲಾದಾಲೆ ಎಂಟು ಜನಿಸಬೇಕು. ರಂಡೆಯ ತಾಲಾದಾಲೆ ಎಂಟು ಜನಿಸಬೇಕು. ತಪ್ಪು ಬರುವಾಗ ತಪ್ಪು ಬರಬಾರ. ದೇಶಪ್ಪ ತಪ್ಪಡಿ ನಿಂದ್ರಿಸ ಮನೆಗಳು ಏನಿಲ್ಲ ಅಮ್ಮ ಮಗಳೇ ಪತಿಯನ್ನು ಮರೆತು ರಂಡು ಮುಖವನ್ನು ಇಟ್ಟುಕೊಂಡು ನಾವು ಸರ್ವತಾ ಜೀವಿಸಲಾರೆನು. ಹಾಗೆಲ್ಲ ಮಾತನಾಡಬಾರದು ಜನಕ ಜಗದಿತ್ಯಾದಿ ಕಾಂತ ಕನಕ. ಹಾಗೆಲ್ಲ ಮಾತನಾಡಬಾರದು ಮಕ್ಕಳಿರ. ಆಹೋ ತಂದೆ, ಅಮ್ಮ ತಂಗಿ ಮಗಳೇ ಸೈ ಸೈ ಅಪ್ಪಯ್ಯ ಇದ್ದ ಮಾತನ್ನೇ ಹೇಳಿದೆ. ತಂದೆ, ಅಮ್ಮ ಮಗಳೇ ಹೃದಯ ಕೆಟ್ಟ ಸ್ತ್ರೀಯಳು ಪ್ರತಿಭ್ರಷ್ಟಳಾದ ಹೆಣ್ಣು ಎಷ್ಟು ದಿನ ಬಾಳಿ ಬದುಕಿದರೂ ಬಂದ ಫಲವಿನ್ನೇನಿದೆ ಅಪ್ಪಯ್ಯ? ಕಲ್ಲ ಮನಸ್ಸು ಮಾರಿ ವಲ್ಲಭದಿಂದಲೇ ಪ್ರಾಣವನ್ನು ಬಿಡುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಜನಕ ಜಗದ್ವಿಖ್ಯಾತಿ ಕಾಂತಿಕನು. ಅಮ್ಮ ಮಗಳೇ ಅಪ್ಪಯ್ಯ ಆ ಹೇಳುವನು ಕೇಳು. ಚೆನ್ನಾಗಿ ಹೇಳು. ದೇವನ ಬಹು ಕಠಿಣ ತಾಯವೇ ಬಲು ಹೀನ. ಅಮ್ಮ ಮಗಳೇ ಚೆನ್ನಾಗಿ ಹೇಳು. ಅರ್ಜುನ ಕರ್ಮ
ಕಾಳಿಂಗಪ್ಪ ಇವರು ಜಯದ್ರಥನ ಪಾತ್ರ ಮಾಡಿ ಅಂತೇಳಿ ಬೆಂಗಳೂರು ಆಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಪೂಜಾರಿ ಕಾಳಿಂಗಪ್ಪ. ಅಮ್ಮ ಪತಿರಥ ಶಿರೋಮಣಿಗಳಾದ ಉತ್ತರಿಗೆ ಪತಿಯಿಂದ ಸಹ ಗಮನವಾಗಿ ಹೋಗುವುದು ನಿನಗೆ ಸರಿಯೇ? ಪತಿ ಹೆಸರಿನಿಂದ ಹೊಳೆಯಬೇಕೆಂದರೆ ನೀನು ಶಿಶು ಹತ್ಯಕ್ಕೆ ಗುರಿಯಾಗಿ ಹೋಗಿವಿ. ಈ ದೋಷವು ನಿನಗೆ ಜನ್ಮ ಜನ್ಮಾಂತರಕ್ಕೂ ಬಿಡುವುದಿಲ್ಲ. ಅಮ್ಮ ಮಗಳೇ, ಅಪ್ಪಯ್ಯ, ನಿನ್ನ ದುರ್ಬುದ್ಧಿಯನ್ನು ಬಿಡು. ನಿನ್ನ ಬಸರಿನ ಅಸಮ ಸಾಹಸಿಯಾದ ಬಹು ಪರಾಕ್ರಮನು ಉದ್ಭವಿಸುವನು. ವಸದಿಯ ಅವನ ಹೆಸರೇನೆಂದರೆ ಧರ್ಮಕೀರ್ತಿಯನ್ನು ಸಂಪಾದಿಸುವನು. ಜಗತ್ ಪ್ರಖ್ಯಾತನಾದ ಪರೀಕ್ಷಿತ ನಮ್ಮ ಮಗನು ನಿನಗೆ ಹುಟ್ಟುವನು. ಅಮ್ಮ ಮಗಳೇ, ತಂದೆ, ನಿನ್ನ ದುರ್ಬುದ್ಧಿಯನ್ನು ಬಿಡು. ಮತ್ತಾವ ಯೋಧನಿಗೆ ಮನಗೊಡಬೇಡ ಪುತ್ರಿ ಕೋಮಲಗಾತ್ರಿ. ಅರ್ಜುನ. ಅಮ್ಮ ಮಗಳೇ, ಅರ್ಜುನನಿಂದ ಸಸುರತ್ವಕ್ಕೆ ಗುರಿಯಾಗುತ್ತಿದ್ದೆ. ನನ್ನ ಅಂತಕಣ ಎನ್ನಲೆಲ್ಲ ಜನಕ ಜೇರಿದ್ಯಾತಿಕ ಅಂತಕನಕ. ಅರ್ಜುನ ಅರ್ಜುನ ಕೌರವ ಕರ್ಣ ದ್ರೋಣ ಬಂದ್ಬಿಟ್ರ ಬಂಗ ಅಲ್ಲರ. ಅರ್ಜುನ ಅರ್ಜುನ ಗ್ರಾಮದಲ್ಲಿ ಸರ್ಕಾರಿ ನೌಕರರಿಂದ ಒಂದು ಬಯಲಾಟ ವೀರ ಅಭಿಮಾನ್ಯ ಕಾಳಗ ಆಡಲಿದ್ದಾರೆ. 2027ರಲ್ಲಿ ಬರುವ ಗೌರವ ಪ್ರಯುಕ್ತ ಈ ನಾಟಕವನ್ನು ಆಡಲಿದ್ದಾರೆ. ಆ ನಾಟಕದಲ್ಲಿ ಪಾತ್ರಧಾರಿಗಳ ಹೆಸರು ಜ್ಞಾನೇಶ ಶಿಕ್ಷಕರು, ಆಗ್ಲೂರಪ್ಪನ ಮಗ ಧರ್ಮರಾಯ, ರಾಮಣ್ಣನ ಮಗ ಆಗ್ಲೂರಪ್ಪ ಅಭಿಮನ್ಯು, ಬಾರ್ಕಿರ್ ಚಿದಾನಂದಪ್ಪನ ಮಗ ಜಗನ್ನಾಥ ಅರ್ಜುನ, ಜಡೆಪ್ಪನ ಮಗ ವೀರೇಶ ದ್ರೋಣ, ಕಾಳಿಂಗ ಪೊಲೀಸ್ಗಾದಂತ ಕಾಳಿಂಗ ಇವರು ಕರ್ಣರು, ಮತ್ತು ಅಕ್ಷರು ಲಿಂಗಪ್ಪನ ಮಗ ರಾಮಾಂಜನಿ ಕೃಷ್ಣ, ಯಲ್ಲಪ್ಪ ಪೊಲೀಸ್ ದುರ್ಯೋಧನ, ತಿಪ್ಪಣ್ಣ ಅವರು ಭೀಮನ ಪಾತ್ರ ಮಾಡಿದಂಥವರು. ಆ ನಾಟಕದಲ್ಲಿ ಮೇನೇಜರ್ ಆದಂಥವರು PSI ವೀರೇಶ್ ಗೌಡರು ಆ ನಾಟಕದಲ್ಲಿ ಮೇನೇಜರ್ ಆಗಿರ್ತಾರೆ. ಆ ನಾಟಕವನ್ನು ಕಥಾ ಸಂಚಾಲನ ಮಾಡುವಂತವರು ರುದ್ರಪ್ಪಣ್ಣವರಿಗೆ 501 ರೂಪಾಯಿಯನ್ನು ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ. ಕುರುಕುಲವೆಂಬ ಕದಳಿ ವನಕ್ಕೆ ಸುಂಡಾಳನಂತೆ ಒಪ್ಪುವ ಗಂಡುಗಲೆಯಾದ ಪಾರ್ಥ ಶ್ರೀಲೋಕದ ಲೀಲೆಯಾದ ಸಮರ್ಥ. ಕೌರವನಿಗೆ ಬಂಧುವಾದ ಸಿಂಧು ಬಾಲನೆಂಬ ಸೈಂಧವನ ಗಂಧರ್ವನ ಗುಳಿಯದು ತಿಳಿಯದು. ಅರ್ಜುನ ಅರವಿಂದ ಪುರಂದರಾದಿಗ ಬಂದರು ಅವನ ಗಂಧರ್ವನ್ನು ಉಳಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಫಲ್ಗುಣ ಪರಮಾತ್ಮ, ಕುಲಶೈಲಾದ್ರಿಗಳು ಚಲಿಸಿದರು, ನನ್ನ ಆಪ್ತನ ಪಶ್ಚಿಮ ದಿಕ್ಕಿನಲ್ಲಿ ಉದ್ಭವಿಸಿದರು. ನೀನು ನುಡಿದ ನುಡಿಯು ಸೆಡೆಯಾಗಲಾರದು. ಜಯತ್ಯತರು ನಾನು ಉಳಿಯದು ತಿಳಿಯದು. ಪ್ರತಿಭಟರ ಮನ ಕಂಪಿಸುವಂತ ಪಾಂಚಜನ್ಯ ಹಿಡಿಯುವ ಫಲ್ಗುಣ ಸಮರಂಗದ ದುಡಿನ ರಕ್ಕಸರುಂದವನ ಬಾಲಕ ಯದುಕುಲ ನಾಯಕ ಬಾಪುರ್ಯ ನಾನು ಕ್ಷತ್ರಿಯನಾದರೆ ಎನ್ನ ಪುತ್ರನಂ ಕೊಂದ ಕೃತ್ರಿಮ ವೈರಿಯಾದ ಸೈಂಧವನಗಿರಲಾಯ ಬಂದು ತಳದಲ್ಲಿ ನಗದು ಬೀಳುವಂತ ಸಂದರ್ಭವನ್ನು ಮಾಡಿ ಕತ್ತರಿಸಿ ಬಿಡುವನು. ನಾರಾಯಣ ನಾಳಿನ ಸಮರಂಗಣದಲ್ಲಿ ನೋಡಿ ನಿನ್ನಿಟ್ಟದಂತಾಗಲಿ ಫಲ್ಗುಣ ಕೌರವ ಕರ್ಣ ದ್ರೋಣ ಕೌರವ ಕರ್ಣ ದ್ರೋಣ ಕರ್ಣ 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 ಕೌರವ ಕರ್ಣ ದ್ರೋಣ ಬರೇಪ ಟೈಮ್ ಆಯ್ತು ಬರೇಪ. ಅಹೋ ಕರ್ಣ, ಭುವನ ಬ್ರಹ್ಮಾಂಡವು ವ್ಯಾಪಿಸುವಂತ ಗಣರ ಬಸದ ಧ್ವನಿಯಾಯಿತು. ದಿಗ್ಗಜನ್ಗಳ ಕ್ಯೂಡಕ್ಕವಂತ ಜಗತ್ ಕಂಪಿಸ ಪ್ರೇರಣ ಕಾಲದ ಭೈರವನ ಸಿಂಹದನಿಯು ಜಗಕ್ಕೆ ಕ್ಯೂಡ ಕಾಲವೆಂಬ ಸೂಚನೆಯ ದುರ್ಯೋಧನ ಬಲವಲ್ಲ ಬದ್ರಿ ಧರಣಿ ಗುರುದವ ಅದ್ಭುತವ ಚಿನ್ನ ದೇಶ ದೀಪ ಘನವಿಕ್ರಮನಾದ ಭಾನು ಸಂಭವ ಎಂದು ಪ್ರಾಚೀನವ ಭಾರತನು ತನ್ನ ಪ್ರತಿಜ್ಞೆಗೋಸ್ಕರ ಎಲ್ಲ ಕೊರವಿಂದ ನಾಡಿಸಿ ಒಂದು ಪ್ರತಿಜ್ಞೆ ಕೈಗಿರುವಂತೆ ನಾಳಿನ ದುರದೋಯನ್ನು ತಲೆಯ ಕಡೆ ಹಾಕಬೇಕೆಂದು ನಾರಾಯಣನು ಪಂಚಜನ್ಯ ಹಿಡಿದ್ರು. ಚರರ ಮುಖದಿಂದ ತಿಳಿದು ನಿನಗೆ ಉಸಿರಿನ ಸೂರ್ಯಾಂತನ ಆಲೋಚನ
ಗೌರವೇಂದ್ರನಲ್ಲಿಗೆ ಹೋಗೋಣ ನಡೆಸಿ ತಿರುಗಲೇ ಸಾರಥಿ ರಾತ್ರಿಯಲ್ಲಿ ಅಸಮ ಭುಜಬಲರಾದ ಕುಪ ಕರ್ಣ ಸೈನ್ಯವಾದಿಗಳು ಎನ್ನಲ್ಲಿಗೆ ಬರುವರು. ಸಾರಥಿ ಸೈನ್ಯವನ ಮಾತ್ರ ಯಾತಕ್ಕೆ ಮನದುಗುಣವಾಗಿ ಬರುವನು. ಸಾರಥಿ ನಿಮ್ಮಿಟ್ಟದಂತಾಗಲಿ ಭೂಪತಿ. ಪ್ರಚಂಡ ಮಾರ್ತಪ್ಪುವ ಕುರುಮಂಡಲೇಶ ಹಿಂದಿನ ಅವಧ ಅಭಿಮಾನ್ಯವನ್ನು ಕೊಲ್ಲಿರುವುದಕ್ಕೆ ಸೈನ್ಯವನ್ನು ಕಂದರಕ್ಕೆ ಬಂದಿರುವುದು ಸಂಸ್ಕಾರ. ಇಂದ್ರ ಸಂಜಾತನಾದ ಪಾರ್ಥನ ನಾಳಿಗೆ ಉತ್ತರಂಗದ ಸೈನ್ಯವನಂ ಶಿರೆಯರ ಗಡಿಯುವನೆಂದು ಶಪಥವನ್ನು ಮಾಡಿರುವನಂತೆ ಆದ ಕಾರಣ ಜಯಪುತ್ರ ಮಾಡುತ್ತ ಪುತ್ರವನಿಸಿದ್ದೆ. ವಸುದೀಸನಾದ ಕೌರವೇಶ್ವರನೇ ಕೇಳು ಕೇಳು. ಲೇಸಾಯಿತು ಪಾರ್ಥನ ಕೂಜಿನಿಂದ ಮೋಸ ಮಾಡಿದ್ದಕ್ಕೆ ಆತನು ಹಾಕಿರುವ ಪ್ರತಿಕ್ರಿಯೆ ಕಳಿಸುವುದಕ್ಕೆ ಆ ಹರಿದ ಸತ್ಯ ನಾಳಿ ಗುಳಿಗೆ ಎನ್ನ ಪ್ರಾಣವು ಪಾರ್ಥನ ಹಾಕಿರೋ ಭಾಷೆ ಸುಳ್ಳಾಗದು. ಸುಯೋಧನ ಇದಕ್ಕೇನು ಮಾಡುವೆಯೋ? ದೇಶವೆಲ್ಲ ಹೋದರೂ ಚಿಂತೆ ಇಲ್ಲ. ನಿಮ್ಮ ಪ್ರಾಣ ಉಳಿಸಿಕೊಳ್ಳಬೇಕೆಂದು ಆಲೋಚನವನ್ನ ಮಾಡುವನು. ಬೇಗ ಚೆನ್ನಾಗಿ ಮಾಡುವೆ ಸುಯೋಧನ. ಸುಯೋಧನ ಆದರೂ ಚಿಂತೆ ಇಲ್ಲ. ಜೇತ್ರತನೊಂದಿಗೆ ಹೋಗೋನು ಬಂದಿರಿ. ಸೇನಾಧ್ಯಕ್ಷನಾದ ದ್ರೋಣನಲ್ಲಿಗೆ ಹೋಗೋಣ ಬನ್ನಿರಿ. ಆತನಲ್ಲಿಗೆ ಹೋದರೆ ಏನಾದರೂ ಒಂದು ಯೋಚನೆಯನ್ನು ಮಾಡುವನು. ಸೈನ್ಯವ ಬಿಡಲಿಂದ ಮನದ ನೋಡವ ಕೃಪ ಕರ್ಣ ಸೈನ್ಯವಾದ್ಯಗಳ ಕೋಟ ಕಂಡ ಎಂದಡಲ ಹತ್ತಿರಕ್ಕೆ ಬರುವ ಕಾರಣವೇನು? ಯಾವ ಕಾರ್ಯದಿಂದ ಬರೋದು ಸಾರಥಿ? ಅವರು ಪೂರ್ವ ವೀರರಂತರ ಕಂಡು ಸಾರಥಿ. ಬೇಡಿ ತಿನ್ನುವ ಬಡ ಪಾಂಡವರ ಬಡಮಾನನಾದ ಪ್ರಾಯನಾದ ದ್ರೋಣ ಕೊಡು ಮೂರ್ಖನಾದ ನೋಡು ಪಾಂಡವನು ಮಾಡಿದ ಶಪಥವನ್ನು ಕೇಳಿದೆಯೇನೋ ಈ ಕ್ಷಣ. ಇಂದಿನ ಅವಧಿ ಸಿಂಧಿ ದೇಶಾಧ್ಯಕ್ಷನ ಸೈನ್ಯವನ ವರ್ತಮಾನವನ್ನು ಕೇಳಿ ಆ ಮಂದ ಮತಿವಿಧನಾದ ವಿಂದ್ರ ಸಂಜಾತನು ಸೈನ್ಯವನ ಮೇಲೆ ಕೋಪವನ್ನು ತಾಳಿರುವ ಆಚಾರ್ಯರೇ ಅರವಿಂದಾಪ್ತನು ಪಶ್ಚಿಮಾಂಬರೊಳಗಾಗಿ ಸೈನ್ಯವನ ಕಂದರಮ ಮರೆಗಡೆವನೆಂದು ಶಪಥವನ್ನು ಮಾಡಿರುವನಂತೆ. ಗೋವಿಂದನ ಅವನಿಗೆ ಸಹಾಯಕನಾಗಿರುವಂತೆ ಅವನ ಕರುವದಿಂದ ನುಡಿದ ನುಡಿಯನ್ನು ಸೆಳೆದು ಎಡರ ಪಡೆಯದಂತೆ ಯೋಚನೆಯನ್ನು ಮಾಡುವುದೋಣ. ಈ ಕಾರ್ಯ ತಕ್ಷಣ ಭಕ್ತನಾಥ ಕುರುಬದೇ ಶಕ್ತಿವಂತನಾಥ ಪಾರ್ಥನ ಹಾಕಿದ ಶಪಥವನ್ನು ಕಳಿಸಲಿಕ್ಕೆ ಯುಕ್ತಿ ಸಾಲದೆ. ಇದರ ಕೀಳು ನಿನಗೆ ತಿಳಿಯದು ದೊರಣೇಶನೇ. ಆದ ಕಾರಣ ಸೈನ್ಯವನ
ಕೊಡಬೇಕತೆ. ಆಚಾರ್ಯ ಅಬೋ ಕರ್ಣ ಸೂರನಾದ ದ್ರೋಣನು ಮಾಡಿದ ಶಪಥ, ದ್ರೋಣನ ಹೇಳಿದವನ್ನು ಮಾತು ಕೇಳ ಇಚ್ಛಾ. ಸದ್ಯಕ್ಕೆ ಮಧ್ಯ ಪಾಂಡವನ ಪ್ರತಿಕ್ರಿಯೆಯನ್ನು ಕಳಿಸೆಂದರೆ ಹೊರಗೆ ಸುದ್ದಿ ಸೂರನಾದ ಪ್ರತ್ಯಾತ್ಮನು ಪರಬ್ರಹ್ಮನ ಇದ್ದಿಯನ್ನು ಬೋಧಿಸುವನು. ಚಕ್ರವರ್ತಿಯೇ ಅಕ್ಕರದಿಲ್ಲದ ನಿನ್ನ ಭೂಕಸದ ದವ್ಯವಲ್ಲ ಹಾಳಮಾಡುವುದಕ್ಕೆ ದ್ರೋಣ ನೆರವನಲ್ಲದೆ. ಗೋಡಹರಣ್ಯದಲ್ಲಿ ಕಾಲಹರಣ್ಯ ಮಾಡಿ ಬಂದ ಗಾಂಡವಿಯನ್ನ ಕೊಂಡಾಡುವ ಗಂಡು ಗಲಿಯನಸದ ದ್ರೋಣನ ಉಂಡಾಡುವುದಕ್ಕೆ ನಿನ್ನ ಬಂಡರದ ದವ್ಯವಲ್ಲ ಇಲ್ಲಿಗೆ ಸೇರಿ ಹೊಡೆಯುವ ಪಡೆಯುವುದು. ನೋಡಿ ಈ ದ್ರೋಣನ ಮಾಡಿದ ಎಲ್ಲ ಸುಯೋಧನ. ಅಹೋ ಆಚಾರ್ಯರೇ, ನನ್ನ ಕರ್ಣನ ದುರ್ಮನಸ್ಸು ನೋಡಿದ್ಯಾ? ಸಾಂಗತ್ತದಿಂದ ಮುನಿ ಪುಂಗವನ ಕೆಡವನ ಈ ಕರ್ಣನಿಂದ ನಿಂಗಪ್ಪ, ಈ ಕರ್ಣನ ಮಾತಿನಿಂದ ಈ ಕೇಡು ಬರುವುದು ನೋಡ ಭಾನುಮತಿ ರಮಣ. ಎಲ್ಲರೂ ಬಲ್ಲಿದನನ್ನು ನಿನ್ನ ನೆಂಬಿ ಸೈನ್ಯ ಪಟ್ಟಣನು ಕವಿ ಪಾರ್ಥನು ಮಾಡಿದ ಪ್ರತಿಜ್ಞೆಯನ್ನು ಗೆಲ್ಲುವುದಕ್ಕೆ ಆ ಯೋಚನೆಯನ್ನು ಮಾಡಿ ನಿನ್ನಲ್ಲಿ ಎಲ್ಲಷ್ಟಾದರೆಲ್ಲೋ ದುಃಖುಣ. ಎನ್ನನ್ನು ನಂಬಿ ನೀನಾಕಿ ಕೆಟ್ಟ ಭೀಮನಿಗೆ ವಿಜಯ ಕಜ್ಜಾಯನ್ನು ತನ್ನಿಸಿ ಕೈ ಕಾಲನ್ನು ಕಟ್ಟಿಸಿ ಅವರನ್ನು ಕಾಡು ಮನೆ ಕಡಿಸಗಲೇ ಅವರ ಚಕುಲಿಯ ಮುಖದಿಂದ ಕಪಟ ಜೂಜವನ್ನು ಹಾಡು ಪಾಂಡವರನ್ನು ಅರಣ್ಯಕ್ಕೆ ಕಳಿಸಗಲೇಕಂತೆ. ನಿನ್ನ ದುರ್ಗುಣವು ನಿನ್ನನ್ನು ಕೆಡಿಸಿದಿ ಕುರುಬುಪತಿ. ಇಲ್ಲಿ ಅನ್ಯವನ್ನು ಯಾರೂ ತಗ್ಗಿಲ್ಲ, ಅನ್ಯಾಯವನ್ನು ಯಾವ ಸತ್ಯ ಮಾತನಾಡುತ್ತೆ. ಕುರುಭೂಪತಿ ಗುರುದೊಳರೇ, ನಿಮ್ಮ ಹಳ ಪುರಾಣಗಳನ್ನು ಬಯಲಿಗೆ ತೆಗೆದಿರಿ. ಎಲ್ಲ ಪ್ರಾಣಕ್ಕೆ ಬಂದ ತೊಂದರೆಯನ್ನು ಮರೆತು ಬಿಟ್ಟಿದೆ. ನಿತ್ಯ ನೀರಡಿಕಿಲ್ಲದೆ ನನ್ನ ಪ್ರಾಣವು ಭಯಗೊಂಡಿರಬಹುದು, ನಿಮಗೆ ತಾತ್ಸಾರವಾಗಿ ಕಾಣುವುದು. ಪಾರ್ಥನು ನಿಮ್ಮ ಮೇಲೆ ಪ್ರತಿಜ್ಞೆಯನ್ನು ಮಾಡಿದ್ದರೆ ನಿಮ್ಮ ಹಳೆ ಪುರಾಣಗಳು ಬಯಲಿಗೆ ಬರುತ್ತಿದ್ದವೆ. ಹೇಗೆ ಮಾಡುವಿರಿ? ಬ್ರಹ್ಮರಂಧ್ರ ಪರ್ಯಾಂತರನ ಪ್ರಾಣವನ್ನು ಉಳಿಯುವುದಕ್ಕೆ ಉಪಾಯವನ್ನು ಮಾಡಿದ್ರೋಣ. ಆಚಾರ್ಯರೇ, ಈ ಅನ್ನ ಮೇಲೆ ಅಂಧಕರಣ ಬಂದಿಡು. ಈ ಸೈನ್ಯವನ ಮೇಲೆ ಸೈನ್ಯವನ ಮುಖವನ್ನು ನಿನ್ನ ಪ್ರಾಣವನ್ನು ಉಪಾಯವನ್ನು ಮಾಡೋಣ. ಮಕುಟವರ್ಧನಾದ ಕುರುಬಪತೆ ಭುಜಬಲ ಪಟೋಟೋಪನ ಹಾಕಿದ ಶಪಥವನ್ನು ಗಳಿಸಕ್ಕೆ ನೆಟ್ಟಿಸಲದ ನಿನ್ನ ಕರಂಗಳಿಯ ತೋರವನ್ನು ಕೊಡಬೇಕು. ಕೃಷ್ಣಾರ್ಜುನ ಪೂರಿನೂರು ಚಂದ್ರಶೇಖರ ರೆಡ್ಡಿ ಅವರು ಅರ್ಜೆಂಟ್ ವೇದಿಕೆ ಬರಬೇಕು. ಪೂರಿನೂರು ಗ್ರಾಮದ ಚಂದ್ರಶೇಖರ ರೆಡ್ಡಿ ಅವರು ಮೆಲ್ಕೋಯಪ್ಪ ಕ್ಯಾಮ್ರಾ ಬಿಡಿ. ಎರಡು ಓದವೇನ
ಹಲೋ. ಕೂರಿನೂರು ಚಂದ್ರಶೇಖರ ರೆಡ್ಡಿ ಅವರು ಈ ನಾಟಕ ಸಂಘದ ಪರವಾಗಿ 5,000 ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ನೀಡುತ್ತಾರೆ. ಕಮಲದಳ ನೇತ್ರನೇ ಕಲಿಪಾರ್ತನೆ ಸಮರ ವಿಜಯಕ್ಕೆ ಶಿವನ ಕೃಪೆಯು ಸಂಕ್ರಮಿಸಿತು ಎನಗೆ. ಹೌದಾ ಪಲ್ಗುಣ? ಅನುಪಮ ಪ್ರೇಮ ವಿಲಾಸದ ಕನಸು ಕಂಡನು ಪೇಳಿದನು ಕೇಳು. ಅದೇನು ಚೆನ್ನಾಗಿ ಹೇಳು. ಸಂಜಾಕ್ಷಣೆ ಕಲಿಪಾರ್ತನೆ ಸ್ವಪ್ನದಿ ರಂಜಿಪ ಕಂಜಡೆಯ ಶಿವನು ಬಂದು ಮಗನೇ ನಿನ್ನ ಪ್ರತಿಜ್ಞೆಗೆ ಪ್ರತಿ ಉತ್ತರ ಉಂಟೆ ಅಂದದಿರಿ ಎಂದು ಸಿಂಚಿನಿಯ ಚಾಪಮಂ ಎನ್ನ ಕರಕ್ಕೆ ನೀಡಿದನು. ಹೌದಾ ಪಲ್ಗುಣ? ಪಕ್ಷಿ ವಾಹನನೇ ಶ್ವೇತವಾಹನನೇ ದಕ್ಷತ್ವರ ದಂಸೆ ಬಂದು ಸೈಂಧವನ ಶಿರ ಲಕ್ಷ್ಯವಿಲ್ಲದ ಕರುಣ ಕಟಾಕ್ಷದಿಂದ ತರಿ ಎಂದು ಕಾಟೀವಿಯೇ ನನ್ನ ನಿಜ ಚಾಪಮಂ ಇಡಿ ಎಂದನು. ದಾನವ ದಂಸಿಯೇ ಕೇಳು, ಪಾಂಡವರ ವಂಶೀಯ ಹೇಳು. ನಿನ್ನಡಿಯು ಸಹ ಕಂಡನು, ಕಣ್ತೆರೆದು ನೋಡಿದನು, ಮನ ಉಲ್ಲಾಸ ಕಂಡನು, ಕನಸು ಹದವಾಗಿ ಕಂಡನು. ಧನುಜಾರಿಯೇ ಬಸವನಿಗೆ ಬದಲಿಸಬೇಡ, ಇದೇನು ಆಶ್ಚರ್ಯ. ದುರತಿರಾತ್ರ ಗಣ್ಯನಾದ ನರನೇ ಹರನೇ ಇರುಳು ಸಪ್ತವಸ್ಥೆಗಳಿಗೆ ಉರುತರವಾದ ಚಾಪವನ್ನು ಕೊಟ್ಟರೇನು ಆ ಪಿನಾಕಿ? ಹಾಗಾದರೆ ಸೈಂಧವನ ತಲೆಗೆ ಬಂದು ಕುಂತಿದ್ದು ಗಿರಾಕಿ. ಅರ್ಜುನ ಜನಾರ್ದನ ಹಿಂದಿನ ಧನುರಾತ್ರಿಯ ಜಯದ್ರಥನು ಮಾಡುವನು ಮರಣದ ಸಂಚಯ ಜ್ಞಾನಾಲೋಲ ಚಿಂತಾತರನಾಗುವನು. ಕಲಿಪಾರ್ತನೆ ಜಗತ್ಕರ್ತನೆ ನಾಳಿನ ದಿನ ಅವನ ಕಾಂತಿಗೆ ಬಂದೊದಗಿತ ವೈದವವಿನ್ನು ಕದನ ಪ್ರಸಿದ್ಧನಾದ ಕಲಿಪಾರ್ತನೆ ಜಗತ್ಕರ್ತನೆ ದಿನೇಶನು ಉದಯವಾದನು. ಕುದುರೆಗಳ ವಾಜಿಯನ್ನು ಹಿಡಿದು ಬರಬರ ಬೆದರುವಂತೆ ಪಂಚಜನ್ಯ ಹಿಡಿಯುವನು ಪಲ್ಗುಣ. ಕೋದಂಡವನ್ನು ಧರಿಸಿ ತೊಡಗಿನಾಟಕ ಈ ಕ್ಷಣ ಕಮಲನಾಭನೇ ಕಲಿಪಾರ್ತನೆ ಶಂಕು ಚಕ್ರ ಗದಾಯುಧನಾಥ ಪಂಕಜಕ್ಷಣೆ ಕಲಿಪಾರ್ತನೆ ಗೋಂಕನ ಎಂದಿನ ರಣಂಕನ ದಳಗ ಭಾಗ್ಯ ಅಂಕಿತ ಮೀರಿದ ಜರ ಸಂಕುಲಗಳಿಂದ ಕೌರವನ ಬಲ ಬಿಂಕವನ್ನು ಮುರಿದ ಉರಿದರ ಮಾತ ಜರ ಚಂಗಳ ಮೇರ್ಜಿ ಕುರುಬಲದಾಗಿರುವ ಸೈನ್ಯವರ ಚಿರವನ್ನು ದರ ತಾಕಿಸೋವಲ್ಲ ಈ ಅನ್ನಕ್ಕೂ ಕಚ್ಚೋಲಲು ಮಾತ್ರ ಚಂಚಲಾಗಲ ಜೋರ್ದರೆ ನಮಗೆ ನಿಶ್ಚಿತ ಭುಜಬಲ ದಂಡನ ರಥವನ್ನು ಬಿಡುಗೋವರ್ಧನ ಪಾಂಡಿತ್ಯತನ ಮಾತ್ರ ರಣದೋಷ್ಟಂಡ ಪ್ರಚಂಡನ ಮುಂದೆ ತೋರದ್ರು ದ್ರೋಣಾಮತಿಹೀನನಾದ ಸೈಂಧವನ ಶಿರವನ್ನು ಆರಿಸುವುದು ನೋಡಿ ಎನ್ನಯ ಬಾಣ. ಪಾತಾಳ ಲೋಕದಲ್ಲಡಗಿದ್ದರ ಬಿಡಬಲ್ಲನ ಅವನ ಪ್ರಾಣ. ಮಂಡಲೀಕರ ಮಂಡಗಳ ಮೇಲೆ ಮಂಡಿತವಾಗಿರುವ ಕಿರೀಟ ಕುಂಡಲಾದಿಗಳನ್ನೆಲ್ಲ ಖಂಡಿಸುವ ಈ ಗಾಂಡೀವನ್ನೆತ್ತಿ ಬೋಲ ಬ್ರಹ್ಮಾಂಡವನ್ನೆಲ್ಲಡ ಬಡಿಯುವಂತ ಕಿಡಿಕಂಡ ಕಳ್ಳುವಟ ಕರೆಸಿ ಬರುವ ಶರ ಋತುಗಳಿಂದ ಕಟ್ಟಿದಲ್ಲಿ ಯಾದವ್ ರಂಜನದ ಬಾಣಂಗಳ ಮೂಡಿ ಒಡೆಯುವನು ಸೇನಾಧ್ಯಕ್ಷನಾದ ದ್ರೋಣ. ಜಗದ ವಿವಾಹವನ್ನು ಭೇದಿಸಿ ಬರುವನು ನೋಡಿ ಈ ಮಂಕುಮತನ ಬಲದಿಂದ ಈಗ ಬಿಂಕದ ನುಡಿಯನ್ನು ನಡೆಸುವ ಎಂದಮ್ಮ ಅದರಿಸುವ ಕಲಿಪಾರ್ತನೆ. ನಿನ್ನ ಸರಸಂಕುಲವಲ್ಲ ತೊರೆಯುವಂತರು ಆ ಧಾತರ ನೋಡೆಲ್ಲ ಭುಜಬಲವಲ್ಲ ಶಕ್ಯ ದಿಕ್ಕಿನೋಳ ಕಾರು ಗುಡಿ ಎಂ ಸೋಸುವ ವಿರಾಳ ಅಸ್ತ್ರನು ಬಳಸಳೆದ ಬಿಡುವನ. ಇದನ್ನ ತಾರ ಹರಿಸಿಕೊಂಡು ಮಾತನಾಡಿ ಮಾತ ಕಟಕಾಚಾರ್ಯರೇ ಬಿಲ್ವಿದ್ಯದಲ್ಲಿ ನಾನೇ ಬಲಶಾಲಿ ಎಂದು ನೆಲದಪ್ಪಿ ಬರುವ ನನ್ನ ಕುಲಶೈಲಂಗಳನ್ನು ತೆಗೆದು ವಿರಳಾಸ್ತ್ರವನ್ನು ಹೂಡಿ ಹೊಡೆಯುವನು ನೋಡು. ಅಪರಿಮಿತ ಸಾಹಸಿಯಾದ ದ್ರುಪದನನ್ನು ಹಿಡಿದು ತಂದು ನಿನ್ನ ಶಪಥವನ್ನು ಗೆಲ್ಲಿಸಿಕೊಟ್ಟಿದ್ದು ಆಗಲೇ ಮರೆತ ಏನು? ನಿನ್ನ ವಿಷಗಂಗಳಂ ತೆರೆದು ವಸತಿಯ ಮೇಲೆ ಗೆರ್ರನೆ ತಿರುಗಿಸಿ ಕಡೆ ಹಾದಿರ್ತಾಳೆ ಹೆಸರೇತಕ್ಕೆ ನಿನಗೆ ಧನುವಿನೇಳು ಒಡೆಯುವನು ಹಿಡಿ ಹಿಡಿ ತಡವಿನ್ನಾದಕ್ಕೆ ಸೇನಾಧ್ಯಕ್ಷನಾದವರೋಣ ಕುರುಬಲವನ್ನು ಕಂಪಿಸುವಂತೆ ಜರ್ಜಿರುವನು ನೋಡಿ ಈ ಅರ್ಜುನನ ಬಾಣ. ನಿರ್ಜರಾಧಿಪ ವಂದಿತನಾದ ಅರ್ಜುನನ ನಿರ್ಜರಾಧಿಪ ವಂದಿತನಾದ ದುರ್ಜಟಿಯನ್ನು ಮಲಿಸಿದ ಅರ್ಜುನ. ಜನಾರ್ದನ ಮೂರ್ಧಗದ ನಿನ್ನ ಸಮಬಲ ಪೂರ್ತಿತರಂ ಕಾಳನ್ನು ಕೇಳನ್ನ ನುಡಿಯಲ್ಲ. ದುರ್ಜನನಾದ ಜಯದ್ರಥನ ಸೆಳೆಗರವನ್ನು ಅಡೆಗೈಯುವುದಕ್ಕೆ
ಮಾಡಬೇಕು ನಿತ್ಯಲ್ಲ. ಅರ್ಜುನ, ಜನಾರ್ದನ, ದೋಷ ವರ್ಜಿತರಾದ ಗುರು ದ್ರೋಣನ ಪಾದಕ್ಕೆ ವಂದಿಸು. ಹಾಗಾದರೆ ನೀನು ಮಾಡಿದ ಪ್ರತಿಜ್ಞೆ ಫಲ ದೊರಕುವುದು ಭೀಮಸ್ತು. ಮೊದಲ ಗುರುವಿನ ಪಾದಕ್ಕೆ ವಂದಿಸು. ಮುರಾರಿಯ ನಾನೇನು ದುರಹೇಡಿಯ ಹೇಗೆ? ಅದೇ ಅದಕ್ಕೆ ಫಲ್ಗುಣ. ಭರತ ಕುಲಾನ್ವಿತನಾಗಿದ್ದರೆ ಎಳುದ್ಭವಿಸಿದರ ವೈರಿಗಳ ಶಿರಗಳನ್ನು ತೆಗೆಯಲಾರದ ಶರಣ ಒಕ್ಕರೆ ಎನ್ನನ್ನು ಆ ದುರಂದ್ರಾದಿಗಳು ಮೆಚ್ಚುವರೇ. ಮುಂದಕ್ಕಿಟ್ಟ ಕಾಲು ಹಿಂದಕ್ಕಿಡವರ ಗಂಡ ಪ್ರಚಂಡರಣ ದೊರ್ದಂಡನೆಂದು ಎಲ್ಲ ಪಾದದ ಕಾಲ್ ಪಿಂಡೆಂಬಲು ಎನ್ನ ನುಡಿಗೆ ಒಡ್ಡಂಬಟ್ಟು ದ್ರೋಣನ ಪಾದಕ್ಕೆ ಕಂಡಲದ ಮಂಡ ಎಂಬ ಆಗಿದರ ಗಂಡಗಳಿಗೆ ಗಾಂಡೇವಿಯಲ್ಲವೇ ಕೃಷ್ಣ. ಅರ್ಜುನ, ಕುರುಮಂಡಲೇಶನ ಬಲವೆಲ್ಲ ಜಂಡಿ ಬಿಡುವ ಎಂತ ಗಂಡದಲ್ಲಿ ಗಾಂಧೀವಿಗೆ ಎಂತ ಗಂಡ ಮಾತುಗಳನ್ನು ಬೇಳುವೆ ಕೃಷ್ಣರಾಯ. ತಾಯಿ ಬೆಳೆದಿರೋ ಸುದ್ದಿಯ ಎಲ್ಲ ಧನುಂಜಯ, ನಿನಗೆ ಹುಚ್ಚಿ ರೀತಿ ಹೇಗೆ? ಅದು ಯಾಕೆ ನಾರಾಯಣ? ಬಿಡು ನಿನ್ನ ಮನಸ್ಸಿನ ಸಂಶಯ. ದ್ರೋಣನೊಡ ನಿನಗೆ ರಣರಂಗದ ಕಾದಾಡಲು ಪ್ರಾಣವಿಲ್ಲವೆಂದು ಹೇಳಿದೇನು? ಮತ್ತೇನು ಹೇಳಿದೆ ನಾರಾಯಣ? ನೀನು ಜಾನತನದಿಂದ ದ್ರೋಣನ ಪಾದಕ್ಕೆ ವಂದಿಸಿ ಮೊದಲು ಸೈಂಧವನ ಪ್ರಾಣವನ್ನು ಕಳೆಯುವುದಕ್ಕೆ ಉಪಾಯವನ್ನು ಮಾಡುವನು. ಅರ್ಜುನ, ಜನಾರ್ದನ, ದುರದಲ್ಲಿ ಆದರೂ ಗುರುವಿನ ಉಪಾಧಿಯಲ್ಲಿ ಭಾವಿಸಬೇಕಲ್ಲದೆ ಸಂದೇಹವಿಲ್ಲದೆ ವಂದನೆ ಮಾಡು ಗುರು ದ್ರೋಣರಿಗೆ. ಅರ್ಜುನ, ಜನಾರ್ದನ, ಹರ ಮುನಿದರ ಗುರು ಕಾಯುವನೆಂಬ ಶ್ರುತಿ ಇರುವುದು. ನೀನು ಇಷ್ಟು ತಿಳಿದೇ ಹೋದಿಯಲ್ಲ. ಫಲ್ಗುಣ, ಪರಮಾತ್ಮ, ಬಂಧುವರ ತರಮಾದ ಕಾಳಗವನ್ನು ಮಾಡುವುದಕ್ಕೆ ದ್ರೋಣನ ಮುಂದೆ ನೋಡಿಕೊಳ್ಳಬಹುದು. ವಿಜಯ, ಧನುಜಾರಿಯೇ, ಅರವಿಂದಾಪ್ತನು ಪಶ್ಚಿಮಾಂಬದಿಗೆ ಹೋಗಿಲ್ಲ. ನಿನ್ನ ಪ್ರತಿಜ್ಞೆ ಫಲದರ್ಗಳು ಭೀಮತ್ತು. ಮೊದಲ ಗುರುವಿನ ಪಾದಕ್ಕೆ ವಂದಿಸು. ಬ್ರಹ್ಮಾಂಡಕ್ಕೆ ಒಡೆಯನಾದ ಪುಂಡರೀಕಾಕ್ಷನೇ, ಕಲಿಪಾತನೆ, ನಿನ್ನ ನುಡಿಗೆ ಒಡಂಬಟ್ಟ ಗಾದರ ಎನ್ನ ಕರಪುಂಡರಿಕದೊಳ್ಳರಿಯುವ ಈ ಗಾಂಧೀವವನ್ನು ಎಳೆಯುವನು. ಗೋದಂಡ ಪಾಂಡಿತ್ಯನಾದ ಗುರುವಿನ ಪಾದಕ್ಕೆ ವಂದಿಸಬೇಕಾದರೆ ರಥವನ್ನು ಎಳೆದೋಗುವನು ಮುರವರ್ತನ. ದ್ರೋಣರಿಗೆ ವಂದಿಸುವನು ಯುಕ್ಷಣ. ಎಲ್ಲಿ ಇಷ್ಟದಂತಾಗಲಿ ಫಲ್ಗುಣ. ಗುರಿ ಹರನಿಲ್ಲದೆ ಚಿಂತೆ ಇಲ್ಲ, ಗುರು ಇಲ್ಲದೆ ಬದುಕಿಲ್ಲ. ಗುರು ಇಲ್ಲದೆ ಗುರಿಯಂದು ಸಾಗೊಲ್ಲ. ಗುಣ ನಿವಾರಣನಾದ ಗುರುವರ್ಯನೇ, ನಿಮ್ಮ ಚರಣ ಸರೋಜಂಗಳಿಗೆ ವಂದಿಸುವೆನು. ಈ ತರುಣಂ ಪಡೆಯುವ ಭಾರವು ನಿಮ್ಮದಲ್ಲವೇನು? ತಮ್ಮ ಮಗ ಅಶ್ವತ್ಥಾಮನಂತೆ ನಮ್ಮನ್ನು ಭಾವಿಸು. ತಮ್ಮ ಕೃಪಕಟಾಕ್ಷದಿಂದ ನಮ್ಮನ್ನು ರಕ್ಷಿಸು. ಬಾಲಕತ್ವದಲ್ಲಿ ಜನಕನಾದ ಪಾಂಡುರಾಯನು ಸ್ವರ್ಗಸ್ಥನಾದನು. ಆತನ ಆಶೀರ್ವಾದದಿಂದಲೂ ತಾತನಾದ ಕಲಿಭೀಷ್ಮನ ಅಂತಃಕರಣದಿಂದಲೂ ನಾವು ಕಾಲಾಹರಣ ಮಾಡಿ ಬಂದೆವು. ಸುಯೋಧನನೊಡನೆ ಮೋಸದಿಂದ ಜೂಜವನ್ನಾಡಿ ವನವಾಸದ ಜೊತೆಗೆ ಅಜ್ಞಾತ ವಾಸವನ್ನು ಕೂಡ ನಾವು ಮಾಡಿ ಬಂದೆವು. ಕಂದನನ್ನು ಮೋಸ ಮಾಡಿದ ಸಿಂಧು ದೇಶಾಧಿಪನ ತಲೆಯನ್ನು ವಸದಿಗಿಳಿಸುವೆನೆಂದು ರೋಷೋತ್ಪನ್ನನಾಗಿ ಪ್ರತಿಜ್ಞೆಯನ್ನು ಕೈದಿರುವನು. ಜಲನಿಧಿಯನ್ನು ಕಲಕಿ ಜಯದ್ರಥನ ಚಿರವನ್ನು ಆರಿಸುವನು. ಒರೇ ಕರಕವನ್ನು ಬಿಡೋಣ. ಶಿಕ್ಷಣ ಬದುಕಿನ ಮೇಲಿನ ಅಂತಃಕರಣ ಕಂದನಾದ ಪ್ರಾರ್ಥನೆ. ಗುರುಗಳೇ, ನಿಮ್ಮಿಂದಲೇ ಎನ್ನ ಶಪಥವನ್ನು ಗೆದ್ದು ಈ ತೆರೆಗೆ ಎನ್ನ ಕಂದನಾದ ಅಶ್ವತ್ಥಾಮ ದಿಟನನ್ನು ನಂಬಿರುವೆ. ದೃಪದರ ಮಿಡದ ತಂದು ಎನ್ನ ಶಪಥವನ್ನು ನೆರವೇರಿಸುವ ಉಪಕಾರವನ್ನು ಮರೆಯುವನೇ. ಧನುಂಜಯ, ಗುರುಗಳೇ, ನಿನ್ನಂತ ಶಿಷ್ಯ ಶಿರೋಮಣಿಯ ಮುನಿಯನೇಕೆ? ನೀನು ಹಾಕಿದ ಪ್ರಜ್ಞೆಗೆ ಲೇಸು ತೋರುವ ರಚನ ಗರುಡಧ್ವಜನೇ, ಕಲಿಪಾತನೆ, ಗುಡಿಸಿ ಕಟುರ ಬಡಗಿ ಚಾಪಮಂ ಪಿಡಿದು ಗುರುಪನ ಬಡಗ ಜುಡಲು ಬಡಿದಂತೆ ಶಸ್ತ್ರ ಪ್ರಯೋಗವನ್ನು ಮಾಡಿ ಮದಂಗ ಸೈಂಧವನೆಂಬ ಕಡುಬುರ್ಕನ ಕಂದರವನ್ನರ ನಡೆದ ಅಂಬರಕ್ಕೆ ಆರಿಸುವನು ಎಂಬ ದಕ್ಷಿಣೆ ರಥವನ್ನು ಬಿಡಿಬಿಡುವ ನಿನ್ನ ಇಷ್ಟದಂತಾಗಲಿ ಫಲ್ಗುಣ. ಗಟ್ಟಿಕಲ್ ವೆಂಕಟರಾಮ ರೆಡ್ಡಿ ಅವರು ಈ ನಾಟಕ ಸಂಘದ ಪರವಾಗಿ 501 ರೂಪಾಯಿ ಮಾಡಿರ್ತಾರೆ. ಧರ್ಮರಾಯ ಭೀಮ, ಭೀಮಾ 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 ಭೀಮ ಧರ್ಮರಾಯ. ಏ ಧರ್ಮರಾಯ ದನ ಕಾಯುದ
ಹುಡುಗಿಯ ನೋಡಿ ಪುಸ್ತಕ ಇಟ್ಟ ಸಾಲೆಯ ಬಾಗಿಲ ಹುಡುಗಿಯ ನೋಡಿ ಪುಸ್ತಕ ಇಟ್ಟ ಸಾಲ ಹಳ್ಳಕ್ಕ ಒಂಟಾನ ಹಳ್ಳಕ್ಕ ಕರಕೊಂಡು ಬಾರೋ ತಮ್ಮ ಮಾಸ್ತರ ಪೇಪರ್ ಬರಿಲ ಕಾಲೆ ಕಲಿಯುತ್ತ ದನ ಕಾಯುವುದ ದನ ಕಾಯುತ್ತ ನಾನೇನು ಮಾಡ ಕಲಸಿಲ್ಲ ಓದುಡುಕ ಮಾಸ್ಟರ್ ಕಲಸಿಲ್ಲ ಕರ್ಕೊಂಬರ ಭಯಮ್ಮ ನಿಲ್ಲ ಎಲ್ಲಿಗೆ ಹೋಗಲೇ ಭೀಮಸೇನ ಬಂಡ ಭೀಮನೇ ಕೌರವರ ಕುನ್ನಿಗಳನ್ನು ಪ್ರಾಣವನ್ನು ತಿನ್ನಲಕ್ಕೆ ಹೋಗುವೆನು ದ್ರೋಣ. ಕುರುಮಂಡಲೇಶನ ದಂಡಿನಲ್ಲಿರುವ ಪ್ರಚಂಡನ ಒಲೆಗಾಡು ನಿನ್ನಂತ ತಿಂಡಿ ಬಾಕಲಿಂದ ದ್ರೋಣರೇ, ಅಪ್ಪಳ ಸೊಳ್ಳಿಗೆ ಮೊದಲಾದ ದಂಡಿಯಾಗಿ ತಿನ್ನಲಾರದಂತ ಏನಾರ ತಿಂಡಿ ಬಾಕನ ನೀನು ಅಥವಾ ನಾನು ರೊದ್ದೋದ್ ಬಲಗದರ್ ತಂಡವನ್ನು ನೋಡು. ಮೊದಲು ನಮ್ಮ ಕೆಡವೆ ದಂಡದ ಕಳಿಸಿ ರಣವೋರ್ತೇವೆ ಗೊತ್ತಿಲ್ಲದ ಮಾತನಾಡಿವೆ. ಎನ್ನ ತಡೆಯಬೇಕಿದ್ದರೆ ತುಡಯಿಕ್ರವನು ಬದಬಿಡುವವನ್ನು ನೋಡು. ಉಚ್ಚಲಂತೆ ಎಚ್ಚಲ ತಪ್ಪಿ ಮೊದಲದ ಬಾಯಿ ಬಿಚ್ಚಿಕೊಂಡು ದಾರಿಯೊಂಬಿಡು ದ್ರೋಣ. ಭೀಮಸೇನ ಪಾಠ ಮಾಡುವ ಗೊತ್ತಿಲ್ಲವೇ? ನಿನ್ನ ಅನುಜರಾದ ಧನುಜರ ಎನ್ನ ಪಾದಕ್ಕೆ ವಂದಿಸಿ ಒಲೆಯಕ್ಕೆ ಹೋದರೆ ಅದರಂತೆ ನನಗೆ ಶರಣು ಮಾಡಿ ಒಲೆಯಕ್ಕೆ ಹೋಗೋ. ಈ ಕಟಗಾಚಾರ್ಯರೇ, ಕೂರು ಪಟಲದೊಳಗೆ ಕಲೆ ಮಂಡಲ ಶುಭ ಹೊಟ್ಟತ್ತ ನಮ್ಮ ಗೊತ್ತಿಲ್ಲದ ಮಾತನಾಡಿಯ ನಿನ್ನ ಸಿರಬಾಗಿ ಹೋಗುವ ತುಟಿ ಮಿಸಿಕಿದರೆ ಇದೇನು ಭೋಜನ ಸಾಲಿಯೋ ಅಥವಾ ಸಂದೇಶವೆಲ್ಲರ ಈ ಗದರಿಂದ ಬಂದಿರೋ ದ್ರೋಣ. ಭೀಮಸೇನ ಅದೇ ಪ್ರಗ ಇದ್ದಕ್ಕಿಲ್ಲ ಧನಂಜಯ, ಪರಬಲವನ್ನು ಅಂದಿಸಿ ನಮಗೆ ಬೆಂಬಲವಾಗಿ ಬಂದರು ಗೋದರನ ಸಿಂಹ ಧ್ವನಿಯಂ ಕೇಳಿದೆಯಾ? ಫಲ ಕಲಿಪಾರ್ತನೆ ಜಗಿಸುವ ಕೋಪಾಗ್ನಿಯಿಂದ ದ್ರೋಣನ ರಥ ಸಾರಥಿ ಆ ಅಂಗಳಂ ಗಗನಾಂತರಕ್ಕೆ ಹೊರದು ಬರುವ ನೋಡು. ನಿನ್ನ ಆಗ್ರಹದ ಸಾಹಸಕ್ಕೆ ಅವರಾದಿಗಳು ತಲೆ ತೂಗಿ ಕೊಂಡಾಡಿದರು. ಭುವನದ ಭೀಮನ ಸರಿಯಾರು ನೋಡು ಅರ್ಜುನನೇ, ಕೇಳಿಯಾ ಭೀಮನ ಗರ್ಜನೆ? ಶ್ರೀಹರಿ ಅರ್ಜುನ, ನಮ್ಮಣ್ಣರು ಗೋದರನ ದುಡ್ಡಿಗೆ ಸರಿಯಾರು, ಭರತ ಕುಲನ್ಯುತನಾಗಿದ್ದರೆ ಉದ್ಭವಿಸಿದರು ಅವನಿಗೆ ಸರಿಯಾರು. ಆ ಗಾದರ ದ್ರೋಣಂ ಜಯಿಸಿ ಬಂದರೇನು ಭೀಮಸೇನ? ಹೌದು ಫಲ್ಗುಣ. ಸಾರಥಿ ರೋಷಾನ್ವಿತನಾಗಿ ಪಾರ್ಥನು ಮಾಡಿದ ಪ್ರತಿಜ್ಞೆಗೆ ವಿಘ್ನವಾರದಂತೆ ಸೂರ್ಯನಿಗೆ ಸುದರ್ಶನ ಚಕ್ರವನ್ನು ಮರೆಮಾಡಿರುವನು. ಕೌರವಾದಿಗಳಿಗೆ ತೋರಿಸುವನು ದೀನವನೇ ಅಸ್ತಮಿಸಿದಂತೆ. ಆಗ ಮಂದ ಮತಿಯುತನಾದ ಸೈಂಧವನು ಬಯಲಿಗೆ ಬರುವನು. ಬಂದಾಕ್ಷಣವೇ ಅವನ ಕಂದರವನ್ನು ಕಲಿಪಾರ್ಥನ ಕಡೆಯಿಂದ ಆರಿಸುವನು. ಬಲ ಸೊಕ್ಕಿದ ರಕ್ಕದ ಸಿರವು ಗಕ್ಕನ ಇಕ್ಕಡೆ ಮಾಡಿದ ಚಕ್ರವೇ ಕೌರವರೆಂಬ ಮೂರ್ಖರಿಗೆ ಆರ್ಕನು ಕಾಣದಾಗೆ ಮರೆಗಟ್ಟಿ ನಿಲ್ಲಬೇಕನೆ. ಕಲಾ ಸಾರಥಿ ಸೈನ್ಯದ ತಲೆಯನ್ನು ತೆರೆಯುವುದಕ್ಕೆ ಮಾಡಬೇಕೆನ್ನು ಯುಕ್ತಿ.
ಅದಕ್ಕಿಂತ ಮುಂಚಿತವಾಗಿಯೇ ಭಗವಂತನಾದ ಭಾಸ್ಕರನ ಅಷ್ಟಾಚಲವನ್ನು ಸೇರಿದನಲ್ಲ. ಈ ಎಲ್ಲ ಪ್ರತಿಜ್ಞೆಯ ಪರಿಪಾಲಿಸದಿರ್ತಡ ಅಗ್ನಿಯಲ್ಲಿ ಬಿದ್ದು ಭಸ್ಮವಾಗುವುದೇ ಲೇಸು. ಪವಿತ್ರನಾದ ಪರಮಾತ್ಮನೇ, ಬಲಿಪಾರ್ಥನೆ, ಎನ್ನ ಪ್ರಾರ್ಥನೆಯನ್ನು ಪರಿಪಾಲಿಸುವುದಕ್ಕೆ ನೀನೇ ಕರ್ತನು. ಎಲ್ಲಿಯವರೆಗೂ ಶತ್ರುಗಳ ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಅವಕಾಶವನ್ನು ಕೊಡಬೇಡ. ನಾನಿಂದ ಪರಲೋಕಕ್ಕೆ ಹೊರಡುವನ ಅಪ್ಪಣೆಯನ್ನು ಕೊಡುವ ದೇವ ದಿವ್ಯ ಪ್ರಭಾವ. ಗಾಂಡೀವಿಗೆ ರಥವನ್ನೊಡೆಯುವ ಕಡುತುಜನೆ ಪಾಂಡವರ ಪಕ್ಷನಾಗಿ ಪಾರ್ಥನ ಪ್ರತಿಜ್ಞೆಯನ್ನು ಪಾಲಿಸಂತೆ ಮಾಡಿದೆಯೇ. ಪಂಚಜನ್ಯವನ್ನು ಸುಮ್ಮನೆ ಯಾತಕ್ಕೆ ನಿಂತೆ? ನಿನ್ನ ಭಕ್ತನ ಮೇಲೆ ಸ್ವಲ್ಪವಾದರೂ ನಿಮಗೆ ದಯ ಬರಲಿಲ್ಲವೇ? ಸಹಿಂದವನೇ, ಅರ್ಜುನನಿಗೆ ಶಾಂತಿಯನ್ನು ಉಪದೇಶಿಸುವ ಶಾಂತಮೂರ್ತಿಯೇ, ನಾನು ಎಷ್ಟು ವಿಧವಾಗಿ ಹೇಳಿಸಿದರೂ ನಿನಗೆ ಸ್ವಲ್ಪವಾದರೂ ನಾಚಿಕ ಉಂಟೆ? ನೀನು ಸತ್ಯ ಸ್ವರೂಪನಾದ ಕಾರಣ ಪಾರ್ಥನಿಗೆ ಬಂದ ದುಃಖವನ್ನು ಹೋಗಲಾಡಿಸು ಮಾಧವ. ನಿಧಾನಿಸೋ ನಿಧಾನಿಸೋ ಆಶವ ಕೈಯಲ್ಲಿರೋ, ಏನೋ ಆಶವ ಕೈಯಲ್ಲಿರೋ. ಸೈಂಧವ, ಚೆನ್ನಾಗಿ ನಿಧಾನಿಸೋ ನಿಧಾನಿಸೋ ಆಶವ ಕೈಯಲ್ಲಿರೋ, ಪ್ರಾಣವೋ ಹೋಗುವ ಸಮಯವು ಹತ್ತಿರವಾಯಿತು ನಿನಗೆ ಮೃತ್ಯುವು. ನಿನ್ನ ಪ್ರಾಣವೋ ಹೋಗುವ ಸಮಯವು ಹತ್ತಿರವಾಯಿತು ನಿನಗೆ ಮೃತ್ಯುವು. ಕೇಳುವಿತಾಳು ಶಂಕುನಾದವು. ಹೇಳೋಣ ಚೆನ್ನಾಗಿದ್ದು. ಕೇಳುವಿತಾಳು ಶಂಕುನಾದವು ತೀರಿ ಹೋಗುವುದು ಭೂಮಿಯರು ನಾವು. ನಿಧಾನಿಸೋ ನಿಧಾನಿಸೋ ಆಶವಗೈಯದಿರೋ, ನೀನೋ ಆಶವಗೈಯದಿರೋ. ಎಲ್ಲ ಮಂದಮತಿಯುತನಾದ ಸೈಂಧವನೇ, ಈ ಬುದ್ಧಿನ ಕೃಷ್ಣ ಎನ್ನನ್ನು ನೋಡಿ ಹಾಸ್ಯ ಮಾಡಿಬಿಡೇನು? ಹಾಗಾದರೆ ಎನ್ನ ನುಡಿಯನ್ನು ಕೇಳು ಬೇಗನೆ. ನಿನ್ನ ಕಂದರವು ಗಗನಾಂತರದಿ ಹಾರಿ ಹೋಗುವ ಸಮಯದಲ್ಲಿ ಎನ್ನ ಪಂಚಜನ್ಯನಾದಮಂ ಕೇಳುವಂತಿ. ಮೂಡನೆ ಶೇಷನ ಗುಹೆಯೊಳಗೆ ಮೂಷಕವ ಹೋದ ತರದು ಏನಾಯ್ತು ನಿನ್ನ ಬಾಳು? ಮಕರಿಯುದ್ಧ ಮಡುವಿಗೆ ಮೃಗಾದಿ ಪಶುಗಳು ಸಿಲುಕಿದಂತಾಯ್ತು. ಅಯ್ಯೋ, ಇನ್ನೇನಿದೆ ಜಯಪ್ರದ ಆಯ್ತು ನಿನ್ನ ಬಾಳುವಂತ. ಅಯ್ಯೋ, ಈಗ ನಾನೇನು ಮಾಡಲಿ? ಏನು ಫಲ್ಗುಣ? ಅಯ್ಯೋ, ಈಗ ನಾನೇನು ಮಾಡಲಿ? ನಾನು ಪರಲೋಕಕ್ಕೆ ಹೊರಡಲು ಉದ್ಯುಕ್ತನಾಗಿರುವನ ಆಜ್ಞೆಯನ್ನು ಕೊಡು ಮಾಧವ. ಅಹೋ ಪಾರ್ಥ, ಜಗತ್ಕರ್ತ, ನಿನ್ನ ಬಂಧದ ರೀತಿಯನ್ನು
ವಿಧವಾದ ಸಂಕಟವು ಉಂಟಾಗುತ್ತಿರುವುದು. ಅರ್ಜುನ, ಜನಾರ್ದನ, ಎನ್ನ ಪಂಚ ಪ್ರಾಣಗಳೇ ಪಾಂಡವರೆಂದು ತಿಳಿದುಕೊಂಡಿದ್ದೇನಲ್ಲ, ನಿನ್ನನ್ನು ಕಳೆದುಕೊಂಡು ನಾನು ದ್ವಾರಕೆಗೆ ಹೋಗಿ ಹೇಗೆ ವಾಸ ಮಾಡಲಿ? ಧನುಂಜಯ, ಏನು ಮಾಡಿದೆಯೋ ಮುಂದಿನ ಯುದ್ಧರಂಗಕ್ಕೆ ಸಂಶಯ. ಹೋಗಲಾರದೆ ಶ್ರೀಕೃಷ್ಣನ ಕುತ್ತಿಗೆಯಂ ಕಟ್ಟಿಕೊಂಡು ಯಾಕೆ ಬರುತ್ತಿ? ದುರ್ಯೋಧನ, ನಿಮ್ಮ ನಡವಳಿಕೆ ಎಂತಂದರೆ ನೀನೇ ಪಶ್ಚಾತ್ತಾಪ ಪಡವಿ. ನೀನು ಕ್ಷತ್ರಿಯ ವಂಶದವನು, ವೀರಾದಿ ವೀರನು, ಚಂದ್ರಕುಲ ತಿಲಕನು. ಇನ್ನಾದರೆ ಈ ಕೊಲ್ಲದ ಮೇಲೆ ಯಾವ ಹೊತ್ತು ಬಿಡು. ಎಲ್ಲ ದುರ್ಯೋಧನ, ಸಾಕು ಬಿಡು ನಿನ್ನ ದುರಿತಿಗಳ ವಚನ. ಎನ್ನನ್ನು ಎಷ್ಟು ಬೇಕಾದರೂ ನಿಂದಿಸು, ಎನ್ನ ವಾಸುದೇವ ಕೃಷ್ಣನನ್ನು ಮಾತ್ರ ನಿಂದಿಸಬೇಡ. ನಿಂದಿಸಿದ್ದ ಯಾತನ ಮಾಡಿಬಿಡುವನು ನೋಡು. ಎಲ್ಲ ಈ ಪಾಪಿಯೇ, ಈ ಮೇಘ ಶ್ಯಾಮನ ಸ್ವರೂಪವನ್ನು ನೀನೇನು ಬಲ್ಲಿಯೋ? ಜ್ಞಾನ ನೇತ್ರವುಳ್ಳವರು ಮಾತ್ರ ಈ ಮಹಾಮಹಿಮನ ಆಕಾರವನ್ನು ಬಲ್ಲರಲ್ಲದ, ನಿನ್ನಂತ ಕುರುಡನ ಹೊಟ್ಟೆಯಲ್ಲಿ ಹುಟ್ಟಿ ಕುರುಡನಾದವನಿಗೆ ಈ ಗರುಡಧ್ವಜರ ಸ್ವರೂಪವನ್ನು ತಿಳಿಯಬಹುದು. ಅದೆಂದಿಗೂ ಸಾಧ್ಯವಿಲ್ಲ ದುರ್ಯೋಧನ. ಈ ಅಕ್ಷರಗೊಂಡು ಮಾತನಾಡುವ ರುದ್ರಕ್ಷತ್ರತನಯನೇ, ಕೋತಿ ಅಂತ ನೀನು ಕುಣಿದು ಕೂಗಿದ ಪ್ರತಿಕ್ರಿಯೆ ಏನಾಯಿತು? ಪಾಂಡವರ ಬಂದ ಪೌರುಷವಿಪಿನ ರಥಕ್ಕೆ ಒತ್ತಲೇ ಅದವನೇ. ಎಲೇ ಯುದ್ಧ. ನಿನ್ನ ಸಾಹಸವನ್ನು ಅಗ್ನಿಪಾಲಾಗುವುದಕ್ಕೆ ಸಾಯಂಕಾಲವಾಯಿತು. ನೀನು ಮಾಡಿಕೊಂಡ ಪ್ರತಿಕ್ರಿಯೆಗೆ ಮೂಲವಾಯಿತು. ಆಯ್ತು ನಿನ್ನ ಕಾರ್ಯವರ್ಥ. ಎಲ್ಲ ನಗೆಗಾಡಿಯೇ ಅಕ್ಕಲಿರುವವರೆಗೆ ಗೂಟೆಯಂತ ಗೂಟಿನೆಲ್ಲ ಉಜಗೊಂಡ ಸಾಯಂಕಾಲವಾಗುತ್ತಲ ರಕ್ತಗಳನ್ನು ಪಟಪಟನೆ ಒದರಿಸುತ್ತವರೆಗೆ ಬಂದೆಯದು ಸೈನ್ಯವನೇ. ಈಗ ಸೂರ್ಯ ದೇವನು ಕೆಣಕಲ್ಲ ಬಿತ್ತರೆ ನಿನ್ನ ನಾಲಿಗೆ ಎಂದೊಂದಕ್ಷರ ಕದಲುವ ಮೊದಲ ನಿನ್ನ ತಲೆಯನ್ನು ಬಿಡುತ್ತಿದ್ದನು. ಏನು ಮಾಡಲಿ, ಅಸ್ವತಂತ್ರನಾಗಿ ನಿಂತಿರುವೆನು. ಭುಜಬಲರ್ದಂಡ ಭೀಕರನಾದ ಭೀವಸ್ತುವಿನ ಪ್ರಾಪ್ತಿಗೆ ಅಡಗಿ ಬಾಳಿದೆಯೇನು ಭೂಭಾರಗಳೇ? ಒಟ್ಟು ಬಟರ ಪರಾಕ್ರಮನ ಆಜ್ಞೆಯ ಮೀರಿದ ಮೇಲೆ ನಾರಿಗಳಂತೆ ಮೊರೆಯನ್ನು ತೋರುವುದಕ್ಕೆ ಬಂದೆಯೇನು ಶೌರ್ಯಹೀನನೇ? ಮುಖವಲೋಚನ ಮಾತ್ರದೋಳು ಕಮಲದಲ್ಲಿ ಅಡಗಿದ್ದ ಕೋಪವು ಬಡಿದೆಬ್ಬಿಸಿದಂತಾಯಿತು. ಈ ಶರೀರವಾಕ್ತಿಯಲ್ಲಿ ವಿದ್ದ ಭಸ್ಮವಾಗುವವರೆಗೂ ನಿನ್ನ ಸ್ವಾಗ್ರಹದ ಮಡದಿಯರ ಮರೆಯಲ್ಲಿ ಅಡಗಿರು ನಡೆಯಲೇ ಜೀವಿಗಳೇ. ಅರ್ಜುನ, ಎಲೈ ಹದ ನಿನ್ನನ್ನು ಈಗ ನಿಂದಿಸುವುದಿಲ್ಲ. ನಿನ್ನದೇನು ಆಗಿ ಹೋಗಿದ್ದು ಮುಂದೆ ಕಪ್ಪಟ ಕೃಷ್ಣನ ಮಾತಿಗೆ ಮರಳಾಗುವರಿಗೆಲ್ಲ ಅದನ್ನು ಚೆನ್ನಾಗಿ ಹೇಳಲೇ ಅದಮನೆ. ಈ ನರಲೆ
ಪ್ರಾಣವಾಗಿ ಸಲ್ಲುವುದು ಜನ್ಮರಥ. ಅಹೋ ದೇವ ಅರ್ಜುನ, ಅವನು ತನ್ನ ಮನಸ್ಸಿಗೆ ಬಂದ ಹಾಗೆ ನಾಯಿಯಂತೆ ಬಗಳಿಕೊಳ್ಳಲಿ. ನಾನೆನ್ನ ಪರಲೋಕಕ್ಕೆ ಹೊರಡುವನ ಅಪ್ಪಣೆಯನ್ನು ಕೊಡುಕೊಡು ದೇವ. ಹತ್ತಿರ ಸಹಿಸುವನು ಈ ಜೀವ. ವೀರ ಭಕ್ತ ಅಗ್ರೇಶ್ವರನಾದ ಪ್ರಾರ್ಥನೆ, ಜಗತ್ಕರ್ತನೆ, ನಿನ್ನ ಪ್ರತಿಜ್ಞೆಗೆ ನಾನು ಮಾಡಿರುವ ಉಪಾಯವು ಯಾರಿಗೂ ತಿಳಿಯದು. ಅದೇನು ಪರಮಾತ್ಮ? ತತ್ಕಾರಣ ಕುಟಿಲೋತ್ಕಡದ ಅಸಮರ್ಥರಾದ ಘಟಕಾಚಾರ್ಯರು ಸಕಟ ವ್ಯೂಹದಲ್ಲಿ ಅಡಗಿಟ್ಟ ಜಯದ್ರಥನು ಎನ್ನ ಯುಕ್ತಿಯನ್ನರಿಯದೆ ಬಹಿರ್ಭಾಗ್ಯಕ್ಕೆ ಬಂದನು. ಬೇಟೆಗಾರನ ಬಲ ಎಳೆಗೆ ಸಿಲುಕಿದನೆ. ದಾವನೋಪಾದಿಯಲ್ಲಿ ಜಯದ್ರಥನು ಜೀವಿತನಾಗಲರಿಯನು. ಇನ್ನು ಅರ್ಜುನ ಇನ್ನು ಗಾಂಡೀವಿ ಅಗ್ನಿ ಬಯಸುವವರಿಗಿಂತ ಗಾಂಡೀವಿ ರಥವನ್ನು ಹುಡುಗಿ ಕ್ಷಣ ಇನ್ನೊಂದೈತಿ. ಅಹೋ ಸುಗುಣ ಅಂತರಂಗರೇ, ಕಲಿಪಾರ್ತಾನೆ. ಸೂರ್ಯದೇವನು ಅಸ್ತಮಯವಾದನು. ಎನ್ನ ಪ್ರತಿಕ್ರಿಯೆ ಗತಿಯನ್ನು ಮಾಧವ ಪರಿಹರಿಸೋ ಕಷ್ಟವ. ಅಹೋ ಅರ್ಜುನ, ಜನಾರ್ದನ, ನಿನ್ನ ಪ್ರತಿಜ್ಞೆಗೆ ಹೇಳುವನು ಯೋಚನೆಯನ್ನು. ಮತ್ಯಾವ ಯೋಚನೆಗೆ ಮನಗೊಡಬೇಡ ಪಾರ್ಥ, ದುರದೋಯತಿ ಸಮರ್ಥ. ಅಹೋ ಕೃಷ್ಣ, ಅರ್ಜುನ, ಮೋಸವನ್ನು ಕಲ್ಪಿಸಿ ವಂಚಿಸಿ ಸೈನ್ಯವನನ್ನು ಘಾಸಿಪಡಿಸಿದರೆ ಬಂದ ಫಲವೇನು? ರುಕ್ಮಿಣಿ ಪ್ರಾಣನಾಥ. ಅಹೋ ಭೀಮಸ್ತುವೆ, ಅಹೋ ಭೀಮಸ್ತುವೆ, ಹೋ ನಾರಾಯಣ, ವಚನ ಭಕ್ತನಾದರೆಂದು ಹಾಡುವೆಯಲ್ಲ. ಈ ಭೂತಳವನ್ನು ಬಳಸುವ ಸೂರ್ಯನಿಗೆ ಎನ್ನ ಕರದಲ್ಲಿರುವ ಚಕ್ರವನ್ನು, ಸುದರ್ಶನ ಚಕ್ರವನ್ನು ಮರೆ ಮಾಡಿ ಹಿಡಿಯುವನು. ತಕ್ಷಣದಲ್ಲಿ ತೆಗೆಯುವನು. ಇನ್ನು ಶಸ್ತ್ರೆಯನ್ನು ಪ್ರಯೋಗಿಸಿದ ಅರ್ಜುನ, ತೆಗಿ ಸೈನ್ಯವನ ಪ್ರಾಣ. ಜಯದ್ರಥನೇ, ಅರ್ಜುನ, ಸಾಕು ಸಿಕ್ಕಿತು ನಿನ್ನತ್ತು ಜಯನ್ನಾರಿಸುವ ಜಲವು. ಯಜ್ಞಕ್ಕೆ ಪೂರ್ತಿ ಆಹುತಿಯನ್ನು ಕೊಡುವ ಹವ್ಯವು ಈ ಗಾಂಡೀವಿಯ ಬಾಣಕ್ಕೆ ಸಿಕ್ಕಿತು. ಎತ್ತ ಹೋದರೂ ಉಳಿಯದು ನಿನ್ನ ಪ್ರಾಣ. ವಾಯಿಸಿ ನೋಡು ಕಂದನಂ ಕಂದ ಹಠವು. ಅರ್ಜುನ, ಮಾಡುವ ಪಾಶುಪತಾಸ್ತ್ರವನ್ನು ಓಡಿ ಹೊಡೆಯುವನು ಬಂದ. ಹಾರಿಸಿ ಕಡುಗಲಿಯಾದ ಪ್ರಾರ್ಥನೆ, ಜಗತ್ಕರ್ತನೆ, ನೀನು ದೊಡ್ಡ ಬಾಣವು ಸೈನ್ಯವನ ತಲೆಯು ನೀಡ ಬಗರಿಯಂತೆ ಈ ಪೊಡವೆಗೆ ಇದು ನೋಡಬೇಕಲೇ. ಅರ್ಜುನ, ಜನಾರ್ದನ, ದಾವನ ಜಯದ್ರಥನ ತಲೆಯನ್ನು ಈ ಪೊಡವೆಗೆ ಕೆಡವುವನು. ಅವನ ತಲೆಯು ಸಹಸ್ರಾರ ಒಳಗಾಗುವಂತೆ ಅವನ ತಂದೆಯು ತಂಗಳಿಂದ ವರವನ್ನು ಪಡೆದಿರುವನು. ಸೈಂಧವನ ತಂದೆಯಾದ ರುದ್ರಾಕ್ಷೇತ್ರನು ನದಿಯಲ್ಲಿಂತ ಸೂರ್ಯನಿಗೆ ಹಾರಿಕೆಯನ್ನು ಬಿಡುವನು. ಜಯದ್ರಥನ ತಲೆಯನ್ನು ಅವನ ತಂದೆಯಾದ ರುದ್ರಾಕ್ಷೇತ್ರನ ಕೈಯಲ್ಲಿ ಸಹಸ್ರಾರ ಒಳಗಾಗುವಂತೆ ಹೊಡಿ ನೀನು. ಅರ್ಜುನ, ಜನಾರ್ದನ, ನಿನ್ನ ತಲೆಗಾಗಿ ಅವನ ತಲೆಯು ಸಹಸ್ರಾರ ಒಳಗಾಗುವ ಖಂಡಿಯ ಪಾರ್ಥ, ದುರದೋಷ ಸಮರ್ಥ. ಜಲಜಾಕ್ಷನೇ, ಕಲಿಪಾರ್ಥನೆ, ಕಲಿತಿಲಕನಾದ ಅಭಿಮನ್ಯುವು ನನ್ನ ಕೊಂದವನ ತಲೆಯನ್ನು ನಳಿನೋದ್ಭವನ ಭೂತಲ ಕಿಳಿಯುವ ಮುನ್ನ ಪಾರ್ಥನ ಪ್ರತಿಜ್ಞೆಯು ದುರ್ತನ ಹೃದಯವನ್ನು ಭೇದಿಸಿದ ಬೀಭತ್ಸವಿನ ಭುಜತ್ರಾಣವನ್ನು ನೋಡು ನೀನು ನಾರಾಯಣ. ಅರ್ಜುನ, ಜನಾರ್ದನ, ನಿನ್ನ ಪ್ರತಿಜ್ಞೆಗೆ ಭಂಗ ಬಾರದಂತೆ
ನಾನು ನೋಡಿಕೊಂಡಿರುವನು. ಇನ್ನು ನಾನು ದ್ವಾರಕೆಗೆ ತೆರೆಯುವನು ಫಲ್ಗುಣ, ಹಾರಿ ಹೋಯಿತು ಜಯದ್ರಥನ ಪ್ರಾಣ. ನಿನ್ನಿಚ್ಛೆಯಂತಾಗಲಿ ನಾರಾಯಣ. ಧ್ವಜನಾಳಕ್ಕೆ ಸರಿಯಾಗಿಲ್ಲಂದಡಿಯೋ ತೋರಡಿಯೋ ಜಯಬೇರೊಡಿಯೋ ಹೊಡಿ 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 ಹೊಡಿಯೋ ಹೊಡಿ ಲಗಾಬೆಲೆ ಕೈಯ ಆತು ಭೇರ್ ಮೇಲೆ ಕೈಯ ಆಟ ಪಾಠ ಮೇಘಾಟಿನ ಜಾಂಡ ಕೋಟೆಯೊಳಗೆ ನೀಟಾಗಿ ಮೆರೆವರೆಂದಡಿಯೋ ಆಟ ಪಾಠ ಮೇಘಾಟಿನ ಜಾಂಡ ಕೋಟೆಯೊಳಗೆ ನೀಟಾಗಿ ಮೆರೆವರೆಂದಡಿಯೋ ಹಿಡಿಯೋ ಜಯಬೇ